ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಂ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ. ಈ ಘಟನೆಗೋಸ್ಕರ ಏನವರು ಸಾಮೂಹಿಕ ಇಟ್ಕೊಂಡಿಲ್ಲ. ಸಾಮೂಹಿಕ ಗಣಪತಿ ಇದೆ. ಬಟ್ ಈ ಘಟನೆ ನಡೀಲಾಗಿ ರಾಜ್ಯದ ಲೀಡರ್ಗಳೆಲ್ಲ ಬರ್ತಾ ಇದ್ದಾರೆ. ಸ್ವಲ್ಪ ಅದಕ್ಕೆ ರೆಕ್ಕೆ ಪುಕ್ಕ ಎಲ್ಲ ಉಟ್ಕೊಂಡಿದೆ. ಅದಕ್ಕೋಸ್ಕರ ಒಂದು ಶಾಂತಿಯುತವಾಗಿ ನಾಳೆ ಕಾರ್ಯಕ್ರಮ ಮುಗಿಬೇಕು. ಮುಂದೆ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳೋದಿರುತ್ತೆ. ಇನ್ನು ಮುಂದೆ ಮದ್ದೂರಿನಲ್ಲಿ ಈ ತರದ ಘಟನೆ ನಡೀಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಶಾಂತಿ ಸಭೆನ ನಾನು ಕರೆದಿದ್ದೀನಿ. ಇದರಲ್ಲಿ ನಾವೀಗ ನೆಗೆಟಿವ್ ಯೋಚನೆ ಮಾಡೋದು ಬಿಡೋಣ, ಆದಷ್ಟು ಒಳ್ಳೆಯದನ್ನೇ ಯೋಚನೆ ಮಾಡೋಣ. ಅವರು ಬಿಜೆಪಿ ಮುಖಂಡರು, ಜನತಾದಳ ಮುಖಂಡರು ಭಾಗವಹಿಸಿಲ್ಲ. ಸಾರ್ವಜನಿಕರಲ್ಲಿ ನೀವು ಜನತಾದಳನ, ಬಿಜೆಪಿನ ಅಥವಾ ಕಾಂಗ್ರೆಸ್ ಅಂತೇಳಿ ನಾವು ಗುರ್ಸಕ್ಕಾಗಲ್ಲ. ನೀವು ಯಾರ ಪರ ನಿಂತಿದ್ದೀರಾ, ಯಾರ ಪರ ಓಟ್ ಹಾಕಿದ್ದೀರಾ ಅಂತ ಎಲ್ಲ ನಾವು ಒಳ ಹೋಗಿ ನೋಡ್ಲಿಕ್ಕೆ ಆಗಲ್ಲ. ಆದ್ರೆ ಮುಖಂಡರು ಬರ್ದೇ ಇರೋದ್ರಿಂದ ಅವ್ರು ಬೈಕಟ್ ಮಾಡಿದ್ದಾರೆ. ಆದ್ರೆ ಮುಖಂಡರಿಗಿಂತ ಹೆಚ್ಚಾಗಿ ಮದ್ದೂರಿನ ನಾಗರಿಕರಿಗೆ ಶಾಂತಿ ಬೇಕಾಗಿರೋದು. ನಾವು ಒಂದ್ ದಿವಸ ಬರ್ತೀವಿ, ಹೋಯ್ತೀವಿ, ಅವರಾಗಲಿ ನಾವಾಗಲಿ. ಬೆಳಗ್ಗೆ ಎದ್ರೆ ವಾಸ ಮಾಡೋರು ನೀವಿಲ್ಲಿ, ಓಡಾಡೋರು ನೀವು. ನಿಮ್ಗೆ ಈ ಶಾಂತಿ ಬೇಕಾಗಿರೋದು. ಅದಕ್ಕೋಸ್ಕರ ಒಂದು ಶಾಂತಿ ಸಭೆನ ಏರ್ಪಡಿಸೈತೆ. ತುಂಬಾ ನಾವು ಎಳೆಯೋದೇನು ಬೇಡ. ಹಿಂದೂಗಳ ಪರವಾಗಿ ಯಾರಾದ್ರೂ ಒಂದಿಬ್ಬರು ಮಾತಾಡಿ, ಮುಸ್ಲಿಂ ಪರವಾಗಿ ಒಂದಿಬ್ಬರು ಮಾತಾಡೋ ರೀತಿ ಮೊನ್ನೆ ನಡೆದಂತ ಇನ್ಸಿಡೆಂಟ್ ನಮ್ಮ ತಪ್ಪು ನಮ್ಮ ಸರಿ ವಾದ ಮಾಡೋ ಅವಶ್ಯಕತೆ ಇಲ್ಲ. ನಾಳೆ ಯಾವ ರೀತಿ, ಇನ್ನು ಮುಂದೆ ಯಾವ ರೀತಿ ಬಾಂಧವ್ಯ ಇರಬೇಕು, ನಾವೆಲ್ಲ ಒಟ್ಟಿಗೆ ಹೋಗ್ಬೇಕು ಅನ್ನೋದಷ್ಟೇ ನಿಮ್ಮ ಒಂದು ಸಜೆಷನ್ ಇರಬೇಕು. ಅದನ್ನ ಯಾರಾದರೂ ಇಬ್ರು ಹಿಂದೂಗಳು ಮಾತಾಡಿ, ಯಾರಾದರೂ ಇಬ್ರು ಮುಸ್ಲಿಮ್ಸ್ ಮಾತಾಡಿ, ಅಂತಿಮವಾಗಿ DC SP ಅವರು 2 ನಿಮಿಷ ಮಾತಾಡ್ತಾರೆ. ನಾನು ಮಾತಾಡಿ ಮುಗಿಸೋಣ. ಇದನ್ನ ತುಂಬಾ ಎಳೆದು ಶಾಂತಿ ಸಭೆನೆ ಹಾಗೆ ಹೀಗೆ ಇಲ್ಲಿ ಚರ್ಚೆ ಆಯ್ತು ಅಂತ ಅದನ್ನು ಒಂದು ಬೇರೆ ರೀತಿಯಲ್ಲಿ ದಿಕ್ಕು ಹೋಗೋದು ತಪ್ಪೋದು ಬೇಡ.